ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ. ಆರೋಗ್ಯ ಭಾರತಂ ಮೋದಿಜಿಯವರ 9 ಸಂಕಲ್ಪಗಳಲ್ಲಿ ಒಂದು ಹಳೆ ಸ್ಕ್ರಿಪ್ಚರ್ಸ್ ಅಂದರೆ ತಾಳೆಗರಿಯ ವಿದ್ಯೆಯನ್ನು ಜ್ಞಾನವನ್ನು ಸಂರಕ್ಷಣೆ ಮಾಡೋದು. ಅದರ ಅನುಸಾರವಾಗಿ ನಾನು ಜ್ಞಾನ ಭಾರತಂ ಅಂತ ಕಾನ್ಸೆಪ್ಟ್ನಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಆಯುರ್ವೇದದ ಕೆಲವೊಂದು ಜ್ಞಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ನಾವು ಸೌತೆಕಾಯಿನ ಹೇಗೆ ಉಪಯೋಗಿಸ್ಬೇಕು ಅಥವಾ ಸೌತೆಕಾಯಿದು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಆಯುರ್ವೇದದ ಪ್ರಕಾರ ಇದು ಒಂದು ಶೀತ ವೀರ್ಯವಾದಂಥ ಅಂದರೆ ಕೋಲ್ಡನ್ನು ಉಂಟು ಮಾಡುವಂಥ ಒಂದು ತರಕಾರಿ. ಇದ್ದು ಟೇಸ್ಟ್ ಯೂಶಲಿ ಸ್ವೀಟ್, ಪ್ರಿಡಾಮಿನೆಂಟ್ಲಿ ಇದು ಸಿಹಿ ಅಂದರೆ ತುಂಬ ಸ್ವೀಟ್ ಥರ ಅಲ್ಲ, ಬಟ್ ಮಧುರವಾದ ಟೇಸ್ಟನ್ನು ಇರುತ್ತೆ. ಮತ್ತು ಎಂಡಲ್ಲಿ ತಿನ್ನುವಾಗ ಇದು ಸ್ವಲ್ಪ ಕಹಿಯಾಗಿ ಕೂಡ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ಕೋಲ್ಡ್ ಅನ್ನು ಉಂಟು ಮಾಡುತ್ತೆ. ಮತ್ತು ಇದು ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಯೂರಿನರಿ ಟ್ರ್ಯಾಕ್ಟ್ಗೆ ತುಂಬ ಒಳ್ಳೆಯದು. ಇದರಲ್ಲಿ 96% ನೀರಿರೋದ್ರಿಂದ ಇದು ಹೈಡ್ರೇಷನ್, ಬಾಡಿ ಹೈಡ್ರೇಷನ್ಗೆ ತುಂಬ ಒಳ್ಳೆಯದು. ನಮ್ಮ ದೇಶದಲ್ಲಿ ತುಂಬ ಆರೋಗ್ಯ ಸಮಸ್ಯೆಗೆ ಎರಡೇ ಮೂಲ ಕಾರಣ. ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಖನಿಜಾಂಶಗಳ ಕೊರತೆ, ಮತ್ತು ಎರಡನೇದು ಹೈಡ್ರೇಷನ್. ನಾವು ಜಾಬಲ್ಲಿ ಸ್ಕೂಲಲ್ಲಿ ಎಲ್ಲ ನೀರು ಕುಡಿಯೋದಿಲ್ಲ, ಸರಿಯಾಗಿ ಟಾಯ್ಲೆಟಿಗೆ ಹೋಗೋದಿಲ್ಲ, ಹಾಗಾಗಿ ನಮ್ಮ ಬಾಡಿಯಲ್ಲಿ ತುಂಬ ಡ್ರೈನೆಸ್ ಉಂಟಾಗುತ್ತೆ. ಸೊ ಈ ಸೌತೆಕಾಯಿ ನಿಮ್ಮ ಹೈಡ್ರೇಷನ್ಗೆ ತುಂಬ ಒಳ್ಳೆಯದು. ಸೊ ಇದನ್ನು ಯಾವಾಗ ತಿನ್ನಬೇಕು ಅಂತಂದರೆ ಸೌತೆಕಾಯಿನ ಯೂಶಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ ತಿನ್ನಬೇಕು. ಬೆಳಗ್ಗೆ ಮತ್ತು ಮಧ್ಯಾಹ್ನ ತಿಂದರೆ ನಿಮ್ಮ ಡೈಜೆಸ್ಟಿವ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಟಾಕ್ಸಿನ್ಸನ್ನು ಹೊರಗಡೆ ಹಾಕುತ್ತೆ. ಇಡೀ ದಿನ ನೀವು ಹೈಡ್ರೇಟೆಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂಥ ಏನು ಸ್ಕಿನ್ ಬೆನಿಫಿಟ್ ಆಗುವಂಥ ಏನು ಗುಣಗಳಿದೆ, ಅದರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ನಾವು ಮುಖಕ್ಕೆ ಕೂಡ ಸೌತೆಕಾಯಿನ ಹಚ್ಕೋಬೋದು, ಕಣ್ಣ ಮೇಲೆ ಕೂಡ ಸೌತೆಕಾಯಿಗಳನ್ನು ನಾವು ರೆಸ್ಟ್ ಮಾಡಿ ಇಟ್ಕೊಳ್ಬೋದು. ಕೂಲಿಂಗ್ ಎಫೆಕ್ಟನ್ನು ಇದು ನಮ್ಗೆ ಕೊಡುತ್ತೆ. ಆದರೆ ಸನ್ಸೆಟ್ ಆದಮೇಲೆ ಈ ಸೌತೆಕಾಯಿನ ತಿಂದರೆ ನಿಮ್ಮ ದೇಹದಲ್ಲಿ ಇದು ವಿಷದ ಥರ ಕೆಲಸ ಮಾಡುತ್ತೆ. ಡೈಜೆಸ್ಟಿವ್ ಗಟ್ಟನ್ನು ಇದು ಹಾಳು ಮಾಡುತ್ತೆ, ಗ್ಯಾಸ್ ಮಾಡುತ್ತೆ. ಕೆಲವೊಂದು ಸತಿ ಹೊಟ್ಟೆ ಉಬ್ಬರ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ. ನೆಕ್ಸ್ಟ್ 2-3 ದಿನಗಳ ಗಟ್ಟಲೆ ನಿಮ್ಮ ಡೈಜೆಸ್ಟಿವ್ ಕೆಪಾಸಿಟಿಯನ್ನು ಇದು ಹಾಳು ಮಾಡುತ್ತೆ. ಸೊ ನಾವು ಯೂಶಲಿ ಸೌತೆಕಾಯಿನ ರಾಯ್ತ ಥರ ತಿಂತೀವಿ ಮೊಸರಲ್ಲಿ. ಆಯುರ್ವೇದದ ಪ್ರಕಾರ ಇದು ಕೂಡ ಕಫವನ್ನು ಹೆಚ್ಚು ಮಾಡುತ್ತೆ. ಮೊಸರು ಕೂಡ ಅಥವಾ ಮಜ್ಜಿಗೆ ಕೂಡ ಕಫವನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಎರಡು ಸೇಮ್ ಗುಣಗಳ ಇರೋ ಒಂದು ಗುಣಗಳನ್ನು ಒಟ್ಟಿಗೆ ಸೇರಿಸಬಾರ್ದು ಅಂತ ಹೇಳ್ತೀವಿ. ಎಕ್ಸೆಪ್ಷನ್ ಏನಂದರೆ ಸಮ್ಮರ್ ತುಂಬ ತೀಕ್ಷ್ಣವಾಗಿ ಹೊರಗಡೆ ಬಿಸಿಲಿದ್ದಾಗ ಮೊಸರು ಅಥವಾ ಮಜ್ಜಿಗೆ ಮತ್ತು ಸೌತೆಕಾಯಿನ ಸೇರಿಸ್ಬೋದು. ಬಟ್ ಕೋಲ್ಡ್ ಇದ್ದಾಗ, ಹೊರಗಡೆ ರೈನಿ ಸೀಸನ್ ಇದ್ದಾಗ, ಕೋಲ್ಡ್ ಇದ್ದಾಗ ಮೊಸರು ಮತ್ತು ಸೌತೆಕಾಯಿನ ಸೇರಿಸಬಾರ್ದು ಅಂತ ಹೇಳ್ತೀವಿ. ಮತ್ತು ಎದ್ರ ಜೊತೆಗೆ ತಿನ್ನಬೇಕು ಅಂತಂದರೆ ನಾವು ಹೇಳೋದು ಹೆಸರು ಬೇಳೆ ಏನು ನಾವು ನೆನೆಸಿಟ್ಟು ನಾವು ಕೋಸಂಬರಿ ಮಾಡ್ತೀವಲ್ಲ, ಕೊಬ್ಬರಿ ಹಾಕ್ಕೊಂಡು, ಆ ಥರದಲ್ಲಿ ಇದನ್ನು ಸೇವನೆ ಮಾಡ್ಬೋದು. ಅದು ಹೈ ಪ್ರೋಟೀನ್, ಇದು ಹೈ ಫೈಬರ್. ಹೈ ಪ್ರೋಟೀನ್ ಹೈ ಫೈಬರ್ದು ಕಾಂಬಿನೇಷನಲ್ಲಿ ಇದು ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ತಂಪು ಆಗಿರೋದ್ರಿಂದ, ಮಧುರ ಟೇಸ್ಟ್ ಇರೋದ್ರಿಂದ ಇದಕ್ಕೆ ನಾವು ಇದರದ ಗುಣಗಳನ್ನು ಕಡಿಮೆ ಮಾಡಬೇಕು. ಕೋಲ್ಡ್ ಆಗಬಾರ್ದು ಅಂತಂದರೆ ನಾವು ಕಾಳುಮೆಣಸಿನ ಪುಡಿ, ಉಪ್ಪು, ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ತಿನ್ನುವಂಥದ್ದು ನಾವು ಅಭ್ಯಾಸವನ್ನು ಇಟ್ಕೊಳ್ಬೇಕು. ಸನ್ಸೆಟ್ ಆದಮೇಲೆ ಸೌತೆಕಾಯನ್ನು ಸೇವನೆ ಮಾಡಿದ್ರೆ ಇದು ವಿಷ ಥರ ಕೆಲಸ ಮಾಡುತ್ತೆ. ಆದಷ್ಟು ಸಿಪ್ಪೆ ಸಮೇತ ತಿನ್ನೋಕ್ಕೆ ನೋಡಿ. ಕೆಲವೊಬ್ರು ಸಿಪ್ಪೆ ತೆಗೆದುಬಿಡ್ತಾರೆ. ಸೊ ಸಿಪ್ಪೆ ಪೀಲ್ ಮಾಡಿದಾಗ ಬಿಸಾಕಬೇಡಿ, ಮುಖಕ್ಕೆ ಕಣ್ಮೇಲೆಲ್ಲ ಹಚ್ಕೊಳ್ಳಿ. ಸ್ಕಿನ್ ಹೆಲ್ತ್ ಬೆಟರ್ ಆಗುತ್ತೆ. ಪಿಂಪಲ್ಸನ್ನು ನೀವು ಇದನ್ನ ಪ್ರಿವೆಂಟ್ ಮಾಡ್ಬೋದು. ನಾರ್ಮಲ್ ನೀರಲ್ಲಿ ಹಾಕ್ಕೊಂಡು ಕೂಡ ನಾವೀಗೇನು ಡಿಟಾಕ್ಸ್ ವಾಟರ್ ಅಂತ ಹೇಳ್ತೀವಿ, ಆ ಥರ ಕೂಡ ಈ ಸೌತೆಕಾಯಿಯನ್ನು ಉಪಯೋಗಿಸ್ಕೊಳ್ಬೋದು. ಈ ನಾಲೆಜ್ ನಿಮಗೆ ಹೇಗೆ ಹೆಲ್ಪ್ ಆಯಿತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಜ್ಞಾನ ಭಾರತಂನಲ್ಲಿ ಸಿಗೋಣ. ನಮಸ್ಕಾರ.